33,500 ಕೋಟಿ ಇಂಟ್ರಿಮ್ ಬಜೆಟ್ ಹಾಕಿದಾಗ ಸಿ ಎಂ ಸಿದ್ದರಾಮಯ್ಯ ನಮ್ಮ ಅಧಿಕಾರ ಬಂದ ತಕ್ಷಣ 37,500 ಕೋಟಿ. ಇವತ್ತು ನಮ್ಮ ಸರ್ಕಾರದಲ್ಲಿ 44,000 ಕೋಟಿ. ಹಿಂಗೆ ಅದು ಕಮ್ಮಿ ಆಗುತ್ತೆ? ದುಡ್ಡಿಲ್ಲ ಅಂತೇಳಿ ಹಿಂಗೆ ಹೇಳ್ತೀರಾ? ನಮ್ಮ ಬಜೆಟಲ್ಲಿ ಅನೌನ್ಸ್ ಮಾಡಿದ್ದು 500 KPS. ಈಗ 800 ಹೆಂಗೆ ಮಾಡಿದೆ ನಾನು? ಟೀಕಾ ಟಿಪ್ಪಣಿಗಳನ್ನು ಒಬ್ಬ ವ್ಯಕ್ತಿಗತವಾಗೂ ಕೂಡ ನನ್ನ ಬಗ್ಗೆ ಮಾತಾಡಿದ್ರಲ್ಲ, ಅದೇ ನಮ್ಮ ಮಕ್ಕಳು ಉತ್ತರ ಕೊಟ್ರಲ್ಲ BJP ಅವರಿಗೆ, ನಾಚಿಕೆ ಆಗಬೇಕು. ಮಕ್ಕಳು ಪಾಸಾಗಿ ಉತ್ತರ ಕೊಟ್ರಲ್ರಿ ಇವರಿಗೆ. ಅದು ನನಗೆ ಗೊತ್ತಿರೋ ಪ್ರಕಾರ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗಬಹುದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಯಾಕೆ ಅಂತ ಹೇಳಿದರೆ ಮಕ್ಕಳು ಮತ್ತೆ ಟೀಚಿಂಗಿಗೆ ಬಂದುಬಿಡ್ತಾರೆ. ಟೀಚರ್ಸ್ ದೇ ಆರ್ ನಾಟ್, ನೀವು ಇದು ಪ್ರಶ್ನೆ ಹಾಕಿದಾಗ ಯಾರೋ ಒಂದು 10 ಜನರು ಟೀಚರ್ಸ್ ಕೇಳ್ಬೋದು. ಆದರೆ ಅವರಿಗೆ ಕರ್ತವ್ಯ, ಇದು ನಮ್ಮ ದೇಶದ ಕರ್ತವ್ಯ. ಆಯಿತು, ನನಗಿಷ್ಟ ಇಲ್ಲ ಸಮೀಕ್ಷೆ, ನನ್ನ ಮನೇಲಿದ್ದರೂ ನಾನು ಕೊಡಲ್ಲ ಅಂದ್ಬಿಟ್ರೆ ನನ್ನ ಹಕ್ಕನ್ನು ನಾನೇ ಹಾಳು ಮಾಡ್ಕೊಂಡಂಗೆ, ಹೌದೋ ಅಲ್ಲೋ? ಸೊ ಇದೆಲ್ಲರೂ ಕೂಡ ಸೇರಿ ಮಾಡಬೇಕಾಗ್ತದೆ. ಆದರೆ ನನಗೆ ಭಾಳ ಸಂತೋಷ ಏನಂದರೆ, ನೀವು ಕೇಳಿದ್ರಲ್ಲ, ಫಾರ್ ದ ಫಸ್ಟ್ ಟೈಮ್ ಯಾವುದೋ ಮೀಡಿಯಾದವ್ರು ನಮಗೆ ಹೇಳಿದ್ದು ಸೋಷಿಯೋ ಎಕನಾಮಿಕಲ್ ಅಂತ. ಈಗಾದರೂ ಅದನ್ನು, ಯಾಕೆಂದರೆ ಇದು ಅವಶ್ಯಕತೆ ಇರ್ತಕ್ಕಂಥ ಜಾತಿ ಮೇಲೆ ಯಾವತ್ತೂ ಕೂಡ ಕಾಂಗ್ರೆಸ್ ರಾಜಕಾರಣ ಮಾಡಿಲ್ಲ. ಕಾರ್ಯಕ್ರಮಗಳನ್ನು ಯಾರಿಗೆ ಅವಶ್ಯಕತೆ ಇದೆ ಅವ್ರ ಮೇಲೆ ಮಾಡ್ತಾರೆ. ನೋಡಿ, ಒಂದು ನಿಮಿಷ, DK ಶಿವಕುಮಾರ್ ಅವರು ಕೂಡ ಹಾಜರಾಗಿದ್ರು, ಅವ್ರಿಗೆ ಒತ್ತಡ ಏರಿದ್ದಾರೆ, ಹೇಗಾದ್ರೂ ಮಾಡಿ ಜಾತಿ ಗಣತಿ ಮುಂದೂಡಿ. ನನಗೂ ಕೂಡ ನಮ್ಮ ಸಮಾಜದಲ್ಲಿ ಹೇರ್ತಾರೆ. ನಾವು ಮುಂದೂಡಿ ಅಂತ ಹೇಳಿಲ್ಲ, ಈ ವಿಚಾರಗಳನ್ನು ನಾವೆಲ್ಲ ಹಿಂಗೆ ಬರೆಸ್ಬೇಕು, ಇದನ್ನು ಬರೆಸ್ಬೇಕು. ಅಲ್ಲೂ ಕೂಡ ಏನು ಒತ್ತಡ ಹೇರಿದ್ದೇನು, ನಾವು ಹಿಂದೂ ಒಕ್ಕಲಿಗ ಅಂತೇಳಿ ಬರ್ಸ್ಬೇಕಂತ. ಅದೇ ಅವ್ರಿಗೆ ಬಿಟ್ಟಿದೆ. ಅಲ್ಲ, ಈಗ CM ಸಿದ್ದರಾಮಯ್ಯ ಅವರು ಅದ್ರ ಬಗ್ಗೆ ನಾವು ಮಾಡಿ ಮುಗಿಸ್ತೀವಿ ಅಂತ ಹೇಳಿದ್ದಾರೆ. ಒಳ್ಳೆ ವ್ಯವಸ್ಥೆಯಲ್ಲಿ ಕ್ಲೀನಾಗಿ ಕ್ಲಾರಿಟಿಯಾಗಿ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಅದು ಹೇಳಿದ ಮೇಲೆ, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಅದನ್ನು ನಾನು ಮತ್ತೆ ಪ್ರಶ್ನೆ ಮಾಡೋದು ತಪ್ಪಾಗ್ತದೆ. ಜಾತಿ ಗಣತೆ ಕಾಂಗ್ರೆಸ್ ಪಕ್ಷದ ನಮ್ಮ ನಿಲುವು, ಜಾತಿ ಗಣತಿ ಅಲ್ಲ, ಸೋಷಿಯೋ. ಯಾಕೆಂದರೆ ಏನು ಗೊತ್ತಾ, ಮತ್ತು ನನ್ನ ಬಾಯೆಲ್ಲ ಹೇಳಿಸಿ ಆಮೇಲೆ ನಾವು ಯಾರೋ ಒಬ್ಬರು ಸೋಷಿಯಲ್ ಇದೆಲ್ಲ ಹಾಕ್ಬಿಡ್ತಾರೆ ಕೆಟ್ಟದಾಗಲ್ಲ, ಅದು ಬರಬಾರ್ದು. ಯಾಕೆಂದರೆ ಇದು ಅವಶ್ಯಕತೆ ಇರುತ್ತೆ. ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಎಲ್ಲ ವರ್ಗದ ಜನರಿಗೆ, ಜಾತಿ ಧರ್ಮ ಎಲ್ಲ ವರ್ಗದವ್ರಿಗೂ ಅಷ್ಟೇ, ಡಿಫ್ರೆಂಟ್ ಕ್ಲಾಸ್ ಆಫ್ ಪೀಪಲ್, ಕೆಲವರು ಲೇಬರ್ ಕ್ಲಾಸಲ್ಲಿ ಇರ್ತಾರೆ, ಬೇರೆ ಬೇರೆ ಇದರೊಳಗೆ ಎಲ್ಲ ವ್ಯವಸ್ಥೆಯಲ್ಲೂ ಕೂಡ ಸಮಾನತೆಯನ್ನು ತರಬೇಕು ಅಂತ ಹೇಳಿದರೆ, ಇದು ಟ್ಯಾಕ್ಸೇಷನ್ ಹಾಕೋದಕ್ಕೆ, ನಾಳೆ ಸರ್ಕಾರದ ಕರ್ತವ್ಯಗಳನ್ನು ನಿಭಾಯಿಸ್ತಕ್ಕಂಥ ವ್ಯವಸ್ಥೆಗೆ ಇದು ಭಾಳ ಅನುಕೂಲ ಆಗುತ್ತೆ ಅಂತ. ನಿಮಗೆ ಒಂದು ನಿಮಿಷ ನಿಮಗೆ ಹೇಳೋದ್ರಾ? ಅಲ್ಲ, DK ಶಿವಕುಮಾರ್ ನಿಮಗೆ ಹೇಳಿದ್ರ? ನೀವು ಯಾಕಾದ್ರೂ ಸೃಷ್ಟಿ ಮಾಡ್ತೀರಿ? ನಿನ್ನೆ ನೋಡಿದೆ, DK ಶಿವಕುಮಾರು ಸಿಟ್ಟು ಬಂದುಬಿಟ್ಟಿದೆ, ಹೋಗ್ಬಿಟ್ಟಿದ್ದಾರೆ. MB ಪಾಟೀಲ್ ಅವರು ಮೇಜೆಲ್ಲ ಏನೋ ಕುಟ್ಬಿಟ್ರಂತೆ. ಯಾವನೇ ಕುಟ್ಟಿದ್ರಿ? ನೀವು ಕ್ಯಾಮ್ರಾ ಇಟ್ಟಿದ್ದೀರಾ ಅಲ್ಲಿ? ಯಾಕೆ ಇದನ್ನೆಲ್ಲ ಹಾಕ್ತೀರಾ? ಯಾರು ಏನು ಕುಟ್ಟಿಲ್ರಿ? ಚರ್ಚೆ ಮಾಡಿದ್ದೀವಿ, ಅರ್ಥಪೂರ್ಣವಾಗಿ ಚರ್ಚೆ ಮಾಡಿದ್ದೀವಿ. ಯಾವನು, ನಾನು ಹೇಳ್ತಾ ಇದ್ದೀನಲ್ಲ, ಇದು ಈ BJP ಅವ್ರಿಗೆ ಐತಲ್ಲ, ಇವರಿಗೆ ಅದೊಂದು ಕೆಟ್ಟ ಬುದ್ಧಿ. ಅವರಿಗೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದರೆ ಇವ್ರು ಬಂದು ಏನಾದ್ರು ಒಂದು ಫಿಟ್ಟಿಂಗ್ ಇಟ್ಬಿಡ್ತಾರೆ. ಅವ್ರಿಗೆ ಅದೊಂದು ಕೆಟ್ಟ ಬುದ್ಧಿ. BJP ಅವ್ರಿಗೆ ಕೆಟ್ಟ ಬುದ್ಧಿ ಬಿಟ್ಟಿದ್ರೆ ಈ ದೇಶದಲ್ಲಿ ಇನ್ಯಾಂಥದ್ದು ಇಲ್ಲ.